ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಎದ್ದ ತಕ್ಷಣವೇ ವ್ಲಾಗ್ ಶುರು ಮಾಡಿದ್ದೀನಿ. ಅಂದರೆ ಯಾವಾಗಲೂ ನಾನು ಕೆಲಸಗಳೆಲ್ಲ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವತ್ತು ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಜಸ್ಟ್ ಎದ್ದು ನಾನು ವಾರ್ಮ್ ವಾಟರ್ ಕುಡಿತಾ ಇದ್ದೀನಿ. ಸೊ ಬೆಳಿಗ್ಗೆನ ನನ್ನ ರುಟೀನ್ ಮಧ್ಯಾಹ್ನದ ತನಕ ಹೇಗಿರುತ್ತೆ ಇವತ್ತು ನೋಡೋಣ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೇಲಿ ಎಲ್ಲರೂ ಮಾಡೋ ಫಸ್ಟ್ ಕೆಲಸ ವಾರ್ಮ್ ವಾಟರ್ ಕುಡಿಯೋದು, ಏನಾದರೂ ಕುಡಿಯೋದಕ್ಕಿಂತ ಮುಂಚೆ. ಅದರ ಜೊತೆ 4 ಬಾದಾಮಿ. ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಹೊಸದಾಗಿ ಯಾರಾದರೂ ಬಂದಿದ್ರೆ ಅವ್ರಿಗೆ ಇದು ವಿಷಯ ತಿಳಿಸ್ದಂಗೆ ಆಗುತ್ತೆ. ಸೋಕ್ಡ್ ಬಾದಾಮ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಮಿನಿಮಮ್ ಒಂದು 4 ಆದರೂ ತಿನ್ನಬೇಕು. ಸೊ ಇದನ್ನು ನಾವು ಹಾಗೆ ತಿನ್ನೋದಕ್ಕಿಂತ, ಅಂದರೆ ಸೋಕ್ಡ್ ಬಾದಾಮ್ನ ನಾವು ಯಾವಾಗ್ಲೂ ಸಿಪ್ಪೆ ತೆಗೆದ್ಬಿಟ್ಟು ತಿನ್ನಬೇಕಂತೆ, ಹಾಗೆ ತಿನ್ನಬಾರ್ದಂತೆ. ಸೊ ರಾಜೇಶ್ ಹೇಳಿದ್ದು ಅದರದ್ದೇ ಒಂದು ನಿಮಗೆ ಬೆನಿಫಿಟ್ ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳಿಬಿಟ್ಟು. ಸೊ ಕೆಲವೊಂದು ಸಾರಿ ಅರ್ಜೆಂಟ್ ಇದ್ದಾಗ ಹಾಗೆ ಬಾಯಿಗೆ ಹಾಕೊಂಡ್ಬಿಡ್ತೀವಿ. ಅದಕ್ಕೆ ಏನು ಮಾಡ್ತೀನಿ, ನಾನು ನೀರು ಕುಡಿದ್ಬಿಟ್ಟು ಹಾಗೆಯೇ ಸಿಪ್ಪೆ ಸುಲಿದು ಇಡ್ತೀನಿ. ಯಾರಿಗೆ ಯಾವಾಗ ಬೇಕೋ ಆವಾಗ ತಿನ್ಬೋದಲ್ವಾ ಅಂತ ಹೇಳಿಬಿಟ್ಟು. ನಾನು ನೀರು ಕುಡಿದಿದ್ದು ಅರ್ಧ ಗಂಟೆಗೆ ಬಾದಾಮ್ ತಿಂತೀನಿ, ಅದಾಗಿದ್ದು ಅರ್ಧ ಗಂಟೆಗೆ ಹಾಲು ಕುಡಿತೀನಿ. ಸಿಪ್ಪೆ ಸುಲಿದು ಆದಮೇಲೆ ಕಿಚನಿಗೆ ಬಂದಿದ್ದೀನಿ. ಕಿಚನ್ ನೋಡ್ಬೋದು ನೀವು ಎಷ್ಟು ಮೆಸ್ಸಿಯಾಗಿ ಕಾಣ್ತಾ ಇದೆ ಅಂತ. ದಿಸ್ ಈಸ್ ಬಿಕಾಸ್ ಸಮ್ಮರ್ ಹಾಲಿಡೇ ಸ್ಪೆಷಲ್. ಅಂದರೆ ನಾಳೆಗೆ ಏನಾದರೂ ಕೆಲಸ ಇದೆ, ಅಂದರೆ ಬೆಳಿಗ್ಗೆ ಬೇಗನೆ ತಿಂಡಿ ಮಾಡಬೇಕು, ರಾಜೇಶ್ ಆಫೀಸ್ಗೆ ಹೋಗ್ತಾ ಇದ್ದಾರೆ, ಸಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅಂದಾಗ ಸ್ವಲ್ಪ ಅರ್ಜೆಂಟ್ ಇರುತ್ತಲ್ವ, ಆವಾಗ ಮ್ಯಾಂಡೇಟ್ರಿಯಾಗಿ ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಕೌಂಟರ್ ಟಾಪ್ ಬಂದ ತಕ್ಷಣ ತಿಂಡಿ ಶುರು ಮಾಡಬೇಕು ಆ ರೀತಿಯಲ್ಲಿ. ಬಟ್ ನಿನ್ನೆ ನನಗೆ ಯಾಕೋ ಸ್ವಲ್ಪ ಮೂಡ್ ಇರಲಿಲ್ಲ, ನಾಳೆ ಮಾಡ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಏನೂ ಮಾಡಲಿಲ್ಲ. ಅಲ್ಲಿ ಅವಾಗವಾಗ ನಾನು ಕೆಲವೊಂದು ಪಾತ್ರೆಗಳನ್ನ ತೊಳೆದು ಇಟ್ಟಿರ್ತೀನಿ ನೀರು ಆಡಲಿ ಅಂತ ಹೇಳಿಬಿಟ್ಟು. ಸೊ ನೀರು ಆದಮೇಲೆ ಅದನ್ನು ತೆಗೆದು ಒಳಗಡೆ ಇಟ್ಕೊಳ್ಬೇಕು. ಇಲ್ಲ ಅಂದರೆ ಏನು ಇಂಟೀರಿಯರ್ಸ್ ಇರುತ್ತೋ ಪ್ಲೇವುಡ್ ಹಾಳಾಗುತ್ತೆ, ಸ್ಟೀಲ್ ಇದೆಲ್ಲನೂ ಕೂಡ ಹಾಳಾಗುತ್ತೆ, ಡ್ರಾಯರ್ಸ್ದೆಲ್ಲ ಸ್ಟೀಲ್ ಇರುತ್ತಲ್ವಾ ಫಿಟ್ಟಿಂಗ್ಸು ಅದೆಲ್ಲ ಅಂದ್ಬಿಟ್ಟು. ಸೊ ಅದನ್ನು ಎತ್ತಿಡಲಿಲ್ಲ. ಆ್ಯಂಡ್ ಸ್ಟವ್ ಮತ್ತು ಕೌಂಟರ್ ಟಾಪ್ ಕ್ಲೀನ್ ಮಾಡಬೇಕಿತ್ತು, ಮಾಡಿರಲಿಲ್ಲ. ಸೊ ಇವತ್ತು ನೀವು ನೋಡ್ಬೋದು ಎಲ್ಲರೂ ಎದ್ದಿದ್ದಾರೆ, ರಾಜೇಶ್ ಸಾನು. ಅಂದರೆ ನಾನು ಎದ್ದಿರೋದು ಲೇಟು, ಅದರ್ವೈಸ್ ಅವ್ರದ್ದು ಟೈಮಿಂಗ್ಸೇ ಇದು. ಅವರು ಕೂಡ ಬೆಳಿಗ್ಗೆ 1 ಗ್ಲಾಸ್ ವಾರ್ಮ್ ವಾಟರ್ ಕುಡಿತಾರೆ, ಸಾನು ಕೂಡ ಕುಡಿಸ್ತೀನಿ, ಇಟ್ಸ್ ಗುಡ್ ಅಂತ ಹೇಳಿಬಿಟ್ಟು. ಅದಾದಮೇಲೆ ಬಾದಾಮ್ ಯಾವಾಗ ಬೇಕೋ ಆವಾಗ ತಿಂತಾರೆ. ಚಿಯಾ ಸೀಡ್ ನೆನೆಸಿ ಇಟ್ಟಿದ್ರು, ಅದು ಯಾಕೋ ಸರಿಯಾಗಿ ಬಂದಿಲ್ಲ ಅಂದ್ಬಿಟ್ಟು ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಮೇ ಬಿ ಚಿಯಾ ಸೀಡ್ ಅದು ಹಳೇದಾಗಿರ್ಬೋದು, ಅದಕ್ಕೆ ಅದು ಬಂದಿಲ್ಲ. ಕೆಲವೊಂದು ಪಾತ್ರೆಗಳನ್ನ ನಾವು ಡಿಶ್ ವಾಷರ್ಗೆ ಹಾಕೋದಕ್ಕಾಗೋದಿಲ್ಲ, ಲೈಕ್ ನಾನ್ ಸ್ಟಿಕ್, ಐರನ್ ಆ್ಯಂಡ್ ಅಲ್ಯೂಮಿನಿಯಂ, ಸಿಲ್ವರ್, ಅದೆಲ್ಲ ನಾನು ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ. ಸ್ಟೀಲಿಂದ ಏನೇ ಇದ್ದರೂ ಕೂಡ ನಾನು ಅದನ್ನು ಹಾಕ್ತೀನಿ. ಆ್ಯಂಡ್ ಪ್ಲಾಸ್ಟಿಕ್ಸ್ ಸಮ್ಟೈಮ್ ಅದು ಡಿಶ್ ವಾಷರ್ ಸೇಫ್ ಇದ್ದರೆ. ಸೊ ಅದನ್ನೆಲ್ಲ ಈಗ ವಾಶ್ ಮಾಡಿ ಇಡ್ತಾ ಇದ್ದೀನಿ. ನೆನ್ನೆ ರಾತ್ರಿನೇ ಮಾಡಬೇಕಿತ್ತು, ನೆನ್ನೆ ರಾತ್ರಿ ರೊಟ್ಟಿ ತವಾ ಇದು, ಬಟ್ ನೆನ್ನೆ ಮಾಡೋದಕ್ಕಾಗಿರಲಿಲ್ಲ. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಸ್ವಲ್ಪ ಧೂಳಾಗಿತ್ತು ಅಂದ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ. ಈ ಬಕೆಟಲ್ಲಿ ಏನು ನೀರಿದೆಯೋ ಸ್ನೇಹಿತರೆ, ಇದು ವೇಸ್ಟ್ ವಾಟರ್. ಯಾವ ರೀತಿಯಲ್ಲಿ ಅಂದರೆ, ನಮ್ಮ ಫಿಲ್ಟರಿಂದ ಏನು ನೀರು ಔಟ್ಲೆಟಲ್ಲಿ ಹೋಗುತ್ತೋ ಆ ನೀರನ್ನ ನಾನು ಇಟ್ಕೊಂಡು ಬಳಸ್ಕೊಳ್ತೀನಿ, ರೀಯೂಸ್ ಮಾಡ್ಕೊಳ್ತೀನಿ. ಲೈಕ್ ಬಾಲ್ಕನಿ, ಯುಟಿಲಿಟಿ ತೊಳೆಯೋದಕ್ಕಾಗಿರ್ಬೋದು, ಮನೆ ಒರೆಸೋದಕ್ಕಾಗಿರ್ಬೋದು. ಸಮ್ಟೈಮ್ಸ್ ನಾನು ಬಟ್ಟೆ ನೆನೆಸ್ಬಿಡ್ತೀನಿ ಇದರಲ್ಲೇ, ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಸೊ ಈ ಥರ ನೀರನ್ನು ವೇಸ್ಟ್ ಮಾಡದೆ ರೀಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಎಷ್ಟು ನೀರು ಹೋಗುತ್ತೆ ಗೊತ್ತಾ, ಬರೀ 5 ಲೀಟರ್ಸ್ ನಮಗೆ ನೀರನ್ನ ಫಿಲ್ಟರ್ ಮಾಡಬೇಕು ಅಂದರೆ ಅದು ಡಬಲ್ ಆರ್ ತ್ರಿಬಲ್ ನೀರು ವೇಸ್ಟ್ ಆಗುತ್ತೆ. ಸೊ ಆದಷ್ಟು ಅದನ್ನು ರೀಯೂಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದು ನೆನ್ನೆ ನಾನು ಹಾಲು ಕಾಯಿಸಿದ್ದೆ, ಬಟ್ ಕೆನೆ ತೆಗೆದಿರಲಿಲ್ಲ. ರಾತ್ರಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಸಮ್ಮರ್ ಅಲ್ವಾ, ಇದು ಫ್ರಿಜ್ನ ತೆಗೆದ ತಕ್ಷಣ ಚೆನ್ನಾಗಿ ಕೆನೆ ಕಟ್ಟಿರುತ್ತೆ, ಈಸಿಯಾಗಿ ತೆಗೆದುಕೊಳ್ಬೋದು. ಆ್ಯಂಡ್ ಎಲ್ಲೋ ಏನು ನೋಡ್ತಾ ಇದ್ದೀರಾ, ಆಲ್ರೆಡಿ ತುಪ್ಪ ಆಗಿಬಿಟ್ಟಿದೆ ಅದು. ಸೊ ಅದನ್ನು ತೆಗೆದುಕೊಳ್ಬೇಕಂದ್ರೆ ಕೋಲ್ಡ್ ಇದ್ದಾಗಲೇ ತೆಗೆದುಕೊಳ್ಬೇಕು. ಸೊ ನಾನೀಗ ಅದನ್ನು ಬಿಸಿ ಮಾಡೋ ಮುಂಚೆ ತೆಗೆದುಕೊಂಡು ಆಮೇಲೆ ಬಿಸಿ ಮಾಡ್ತೀನಿ. ಸೊ ನೀವು ಬೆಣ್ಣೆ ತೆಗಿಯೋದಕ್ಕೆ, ಕೆನೆ ತೆಗಿಬೇಕು ಅಂದರೆ ನೀವು ಈ ಥರ ಫಾಲೋ ಮಾಡಿ. ಒಂದಿನ ಕಾಯಿಸ್ಬಿಟ್ಟು ತಕ್ಷಣ ಆದರೆ ತೆಗೀರಿ, ಅಥವಾ ಫ್ರಿಜ್ಜಲ್ಲಿ ಇಟ್ಬಿಡಿ ಓವರ್ನೈಟು. ಮಾರ್ನಿಂಗ್ ಬಿಸಿ ಮಾಡಬೇಕಾದ್ರೆ ಇದರ ಕೆನೆ ತೆಗೆದುಕೊಂಡು ಆಮೇಲೆ ಬಿಸಿ ಮಾಡಿ. ನಿಮಗೆ ಕೆನೆ ತುಂಬ ಬರುತ್ತೆ, ಅದರಲ್ಲಿ ಎಷ್ಟಿದೆಯೋ ಅಷ್ಟೆಲ್ಲನೂ ಬಂದುಬಿಡುತ್ತೆ. ನಾವು ಬಿಸಿ ಇದ್ದಾಗ ತೆಗೆದಾಗ ಈ ಯೆಲ್ಲೋ ಕಲರ್ ಏನು ತುಪ್ಪದ ಥರ ಕಾಣುತ್ತಲ್ಲ, ಅದು ತೆಗಿಯೋಕ್ಕಾಗೋದಿಲ್ಲ. ಅದು ಫ್ರಿಜ್ಜಲ್ಲಿ ಕೋಲ್ಡ್ ಆದಾಗ ಮಾತ್ರ ತೆಗಿಯೋಕ್ಕಾಗೋದು. ಅರ್ಧ ಲೀಟ್ರ್ ಹಾಲಲ್ಲಿ ಇಷ್ಟು ಕೆನೆ ಬಂದಿದೆ.
ಕೆನೆ ತುಪ್ಪ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ನನ್ನ ಗ್ಲಾಸ್ ಕೂಡ ತುಂಬೋಗಿದೆ. ಇವತ್ತು ಬೆಣ್ಣೆ ಕೂಡ ತೆಗಿಬೇಕು. ಸಾನು ಇಲ್ಲಿ ಓದ್ತಾ ಇದ್ದಾಳೆ, ಸ್ಪೆಲ್ ಬಿಗೆ ಪ್ರಿಪೇರ್ ಆಗ್ತಾ ಇದ್ದಾಳೆ. ಬೆಳಗ್ಗೆ ಎದ್ದ ತಕ್ಷಣ ಆಟ ಆಡೋ ಮುಂಚೆ, ಟಿ ವಿ ನೋಡೋ ಮುಂಚೆ ನಮ್ಮ ಪುಟಾಣಿ ಓದ್ಬಿಟ್ಟು ಆಮೇಲೆ ಎಲ್ಲನೂ. ಸೊ ಇದನ್ನು ಹೇಗೆ ಓದೋದು ಅಂದರೆ, ಇಲ್ಲಿ ವರ್ಡ್ಸ್ ಕೊಟ್ಟಿರ್ತಾರೆ. ಲೈಕ್ ಇಲ್ಲಿ ನೋಡಿ, ಕ್ವಾರಲ್ ಅಂತ ಇದೆ, ಕ್ವಾರ್ಟೆಟ್, ಕ್ವೆಂಚ್, ಕ್ವಾರ್ಟರ್, ಕ್ವಾಕ್, ಈ ಥರ ಎಲ್ಲ ವರ್ಡ್ಸ್ ಇರುತ್ತೆ. ಅದರದ್ದು ಸ್ಪೆಲ್ಲಿಂಗು ಕಲಿಬೇಕು, ಹಾಗೆ ಅದರದ್ದು ಮೀನಿಂಗು ಕಲಿಬೇಕು. ಇದರದ್ದು ಮೀನಿಂಗ್ ಹೇಗೆ ಕಲಿಯೋದು ಅಂದರೆ, ಡಿಕ್ಷನರಿಯಲ್ಲಿ ಆ ವರ್ಡನ್ನು ಹುಡುಕ್ಬಿಟ್ಟು ಇಲ್ಲಿ ಬರೆದ್ಬಿಟ್ಟು ಅದನ್ನು ಓದಬೇಕು. ನೆಕ್ಸ್ಟ್ ನಾನು ಕೇಳ್ತೀನಿ, ಅವಳು ಆವಾಗ ಹೇಳಬೇಕು. ಅದು ಹೇಳಾದಮೇಲೆ ಶಿ ಈಸ್ ಫ್ರೀ ಟು ಡೂ ವಾಟ್ ಎವರ್ ಶಿ ವಾಂಟ್ಸ್. ಸೊ ಸ್ಪೆಲ್ ಬಿಗೆ ಈ ರೀತಿಯಲ್ಲಿ ಈ ಲೆವೆಲ್ಗೆ ಇರೋದು. ಅವರು ಒಂದು ವರ್ಡ್ ಹೇಳ್ತಾರೆ, ಅದ್ರ ಸ್ಪೆಲ್ಲಿಂಗ್ ಹೇಳಬೇಕು ಆ್ಯಂಡ್ ಅದರದ್ದು ಮೀನಿಂಗ್ ಹೇಳಬೇಕು. ಓರಲಿ ಬರೆಯೋ ಹಾಗಿಲ್ಲ. ಈಗ ನಾನು ಗುಡಿಸೋ ಮುಂಚೆ ಹಾಲು ಕುಡಿಯೋಣ ಅಂತ ಹೇಳಿಬಿಟ್ಟು ಕಿಚನಿಗೆ ಬಂದಿದ್ದೀನಿ. ಹಾಗೆ ಹಾಲು ಬಿಸಿ ಆಗ್ತಾ ಇರಬೇಕಾದ್ರೇ ಇವತ್ತು ಇಡ್ಲಿ ಹೇಗಿದ್ರು ಸೊ ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ. ಸೊ ನೀನು ಹೇಳ್ತೀಯ ಅಲ್ವಾ, ರಾತ್ರಿ ನಾನು ಮಮ್ಮು ಆದಮೇಲೆ ಸ್ಟೀಮ್ ತೊಗೊಳ್ತೀನಿ ಅಂತೀಯ, ಆಮೇಲೆ ಮರ್ತು ಬಿಡ್ತೀಯ, ನಾನು ಮರ್ತು ಬಿಡ್ತೀನಿ, ಆಮೇಲೆ ಮಲ್ಕೋಬೇಕಾದ್ರೆ ಹೇಳ್ತೀಯ ನೋಡು ನಾನು ಊಟ ಮಾಡೋ ಮುಂಚೆನೇ ಸ್ಟೀಮ್ ತೊಗೋಬೇಕಿತ್ತು, ನೀನೀಗ ಮಾಡಿಲ್ಲ ಏನೂ. ಸೊ ನಿಮ್ಗೆ ಏನು ಫೀಲ್ ಆಗ್ತಾ ಇದೆ ಅಂದರೆ, ಅಯ್ಯೋ ನಾನು ಇದನ್ನು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ. ಸೊ ರಿಗ್ರೆಟ್ ಅಂದರೆ ಡಿಸಪಾಯಿಂಟ್ಮೆಂಟ್ ಅಬೌಟ್ ಸಮಥಿಂಗ್ ಯು ಹ್ಯಾವ್ ಡನ್ ಆರ್ ಸಮಥಿಂಗ್ ಯು ಹ್ಯಾವ್ ನಾಟ್ ಡನ್ ಆರ್ ಯು ಶುಡ್ ಹ್ಯಾವ್ ಡನ್. ನಾನು ಇದನ್ನು ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಕೆಲವೊಂದು ಸಾರಿ ಅನಿಸುತ್ತೆ, ನಾನು ಇದನ್ನು ಯಾಕೆ ಮಾಡಿದೆ, ಮಮ್ಮ ಹೇಳ್ತು ನಾನು ಮಾಡಬೇಡ ಅಂತ, ಆದರೂ ನಾನು ಮಾಡಿದೆ ಅಂತ ನಿಮ್ಗೆ ಫೀಲ್ ಆಗುತ್ತಲ್ವಾ. ದಟ್ ಫೀಲಿಂಗ್ ಇಸ್ ಕಾಲ್ಡ್ ರಿಗ್ರೆಟ್. ಸಾನುದು ಸ್ಪೆಲ್ ಬಿ ಎಲ್ಲ ಓದಿ ಆಯಿತು. ಈಗ ಕೇಳೋ ಟೈಮು. ಅವಳಿಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಅಥವಾ ಜಸ್ಟ್ ಬೈ ಹಾರ್ಟ್ ಮಾಡಿದ್ದಾಳೆ ಅಂದರೆ ಅದನ್ನು ಎಕ್ಸಾಂಪಲ್ ಕೊಟ್ಟು ಅವಳಿಗೆ ತಿಳಿಸಿ ಹೇಳ್ತೀನಿ. ಯಾಕಂದರೆ ನಾವು ಬೈ ಹಾರ್ಟ್ ಮಾಡಿರೋದು ನೆನಪಿರುತ್ತೋ ಇಲ್ವೋ, ಬಟ್ ಎಕ್ಸಾಂಪಲ್ಸ್ ಕೊಟ್ಟಾಗ ಓನ್ ಸೆಂಟೆನ್ಸಸಲ್ಲಿ ಯೂಸ್ ಮಾಡಿದಾಗ ಅದು ಯಾವಾಗಲಾದರೂ ಒಂದು ಸಾರಿ ನೆನಪಾದರೂ ಆಗುತ್ತೆ. ಅಲ್ಲಿ ಸ್ವಲ್ಪ ಹೊತ್ತು ಕೇಳಿದೆ. ಈಗ ಹಾಲು ತೊಗೊಂಡು ಬಾಲ್ಕನಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಬಾಲ್ಕನಿಯಲ್ಲಿ ನಮಗೆ ಬಿಸಿಲು ಬೀಳುತ್ತೆ. ಸೊ ಬಿಸಿಲು ಬಿದ್ದಾಗ ಸನ್ ಬಾತ್ ತೊಗೊಳೋದಕ್ಕೆ ಚೆನ್ನಾಗಿರುತ್ತಲ್ವಾ. ಸೊ ಒಂದು 10-15 ಮಿನಿಟ್ಸ್ ಕೂತ್ಕೊಳ್ತೀವಿ. ಬಟ್ ಇವತ್ತು ಯಾಕೋ ಬಿಸಿಲೇ ಕಾಣ್ತಾ ಇಲ್ಲ. ಸಾನುಗೆಲ್ಲ ಕೇಳಿ ಮುಗಿಸ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ತೀವಿ. ಸಮ್ಮರಲ್ಲಿ ಸ್ನೇಹಿತರೆ ನಾವು ಏನು ಫುಡ್ಡು ತೊಗೊಳ್ತೀವೋ ಅದು ಕೂಡ ನಮ್ಮ ಬಾಡಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಲೈಕ್ ಈಗ ನಾನು ಬಿಸಿ ಹಾಲು ಕುಡಿದೆ. ಹಾಲು ತಣ್ಣಗಾದ್ಮೇಲೆ ನಾನು ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ. ಬಿಸಿ ಹಾಲು ಕುಡಿದ ತಕ್ಷಣವೇ ಶಕೆ ಆಗೋದಕ್ಕೆ ಶುರು ಆಯಿತು. ಅದೇ ಮಜ್ಜಿಗೆ ಕುಡೀರಿ, ತಂಪಿರುತ್ತೆ. ಬಿಸಿ ಏನಾದರೂ ಕುಡಿದ ತಕ್ಷಣ ತಿಂದ ತಕ್ಷಣವೇ ಶಕೆ ಶುರು ಆಗುತ್ತೆ. ಹಾಗೆ ಮಸಾಲೆ ಪದಾರ್ಥಗಳು ಕೂಡ ಜಿಂಜರ್, ಗಾರ್ಲಿಕ್, ಹಾಗೆ ಚಕ್ಕೆ, ಲವಂಗ ಎಲ್ಲ ಕೂಡ ಸಮ್ಮರಲ್ಲಿ ಆದಷ್ಟು ಕಡಿಮೆ ಯೂಸ್ ಮಾಡಿದಾಗ ನಮ್ಮ ಬಾಡಿ ಟೆಂಪ್ರೇಚರ್ ಕೂಡ ಕಂಟ್ರೋಲಲ್ಲಿರುತ್ತೆ. ಅದಕ್ಕೀಗ ಶಕೆ ಎಲ್ಲ ಕಡೆನೂ ಗುಡಿಸ್ಬೇಕು, ಫ್ಯಾನ್ ಹಾಕೊಳ್ಳೋದಕ್ಕಂತೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಕಡೆ ಕೂಲರ್ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ವಾಶ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ತೆಗೆದು ಡಬ್ಬದಲ್ಲಿ ಹಾಕ್ತಾಯಿದ್ದೀನಿ. ಈಗ ನಾನು ಮ್ಯಾಟ್ನ ನೆನೆಸ್ತಾ ಇದ್ದೀನಿ. ಮ್ಯಾಟನ್ನು ಕೂಡ ನಾನು ವಾಷಿಂಗ್ ಮಿಷಿನಲ್ಲಿ ಹಾಕ್ತೀನಿ. ಯಾವ ರೀತಿಯಲ್ಲಿ ಅಂದರೆ ತುಂಬ ಕೊಳೆ ಆಗಿರುತ್ತೆ ಅದು. ಸೊ ಮೊದಲು ನೆನೆಸ್ಬಿಟ್ಟು ಅದರಲ್ಲಿ ಅರ್ಧ ಕೊಳೆ ಹೋಗಿರುತ್ತೆ. ಸೊ ಅದನ್ನು ನೆನೆಸಿ ಆದಮೇಲೆ ಆ ನೀರನ್ನು ಚೆಲ್ಬಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಸೊ ಅಲ್ಲಿ ತನಕ ಟೈಮ್ ಹಿಡಿಸುತ್ತಲ್ಲ ನಮಗೆ ಓಡಾಡೋದಕ್ಕೆ, ಕಾಲು ಒರೆಸೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಸೆಟ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಒಂದು ಸೆಟ್ ಎಕ್ಸ್ಟ್ರಾ ವಾಶ್ ಮಾಡ್ತೀನಿ, ಒಂದನ್ನು ಹಾಕ್ತೀನಿ, ಒಂದನ್ನು ತೆಗಿತೀನಿ.
ಆಯಿತು ಸ್ನೇಹಿತರೆ, ಈಗ ನೆಕ್ಸ್ಟ್ ಕೆಲಸ ಬಂದು ಪೂಜೆ ಮಾಡೋದು, ತಿಂಡಿ ಮಾಡೋದು. ಸೊ ಎರಡರಲ್ಲಿ ತಿಂಡಿ ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ರೆ ನಾನು, ಲೈಕ್ ಏನಾದರೂ ರೈಸ್ ಐಟಮ್ ಇರುತ್ತಲ್ವ ಮಾಡಿ ಇಟ್ಬಿಟ್ಟಿದ್ರೆ ಅಥವಾ ದೋಸೆ ಇದ್ದರೂ ಕೂಡ ಮೊದಲು ಪೂಜೆ ಮಾಡ್ತೀನಿ, ಆಮೇಲೆ ನಾನು ತಿಂಡಿ ಮಾಡೋದಕ್ಕೆ ಅಂದರೆ ತಿಂಡಿ ತಿನ್ನೋದಕ್ಕೆ ಹೋಗ್ತೀನಿ. ಕಿಚನ್ ಹತ್ರ ಏನು ಹೋಗೋದಿಲ್ಲ. ಬಟ್ ಇವತ್ತು ಜಸ್ಟ್ ಚಟ್ನಿಗೆ ರೆಡಿ ಮಾಡಿದ್ದೀನಿ ಅಷ್ಟೇ, ಚಟ್ನಿ ರುಬ್ಬೂ ಇಲ್ಲ. ಆ್ಯಂಡ್ ಇಡ್ಲಿ ಕೂಡ ಬೇಯೋದಕ್ಕೆ ಇಡಬೇಕು. ಅದಕ್ಕೆ ಮೊದಲು ಕಿಚನ್ಗೆ ಹೋಗ್ತೀನಿ, ಆಮೇಲೆ ಪೂಜೆ. ಸೊ ನಾನು ಡೈಲಿ ಯಾವ ಲಿಪ್ ಶೇಡನ್ನು ಯೂಸ್ ಮಾಡೋದು ಅಂದ್ಬಿಟ್ಟು ತುಂಬ ಜನ ಕೇಳಿರ್ತೀರ. ಸೊ ಇದು ಬಂದು NYB ಶಕ್ತಿ ರೇಂಜ್ ಅಂತ ಹೇಳಿಬಿಟ್ಟು, ಸೊ ಇದ್ರ ನಂಬರು ಸ್ಟೈಲ್ 12 ಅಂತ ಹೇಳಿ, ಫ್ಯಾಬ್ ಫ್ರೀ ಸ್ಟೈಲ್ 12. ಇದು ಲಿಕ್ವಿಡ್ ಲಿಪ್ಸ್ಟಿಕ್. ಆ್ಯಂಡ್ ಇದು ಊಟದ ಮುಂಚೆ ಹಾಕ್ಕೊಳ್ಬೋದು, ಯಾಕೆಂದರೆ ಇದು ಲಿಕ್ವಿಡ್ ಲಿಪ್ಸ್ಟಿಕ್, ಟ್ರಾನ್ಸ್ಫರ್ ಪ್ರೂಫ್. ಇದು ಸ್ವಲ್ಪ ಡ್ರೈ ಆಗಬೇಕು, ಡ್ರೈ ಆದಮೇಲೆ ಟ್ರಾನ್ಸ್ಫರ್ ಆಗೋದಿಲ್ಲ. ಏನಿದ್ರು ಆಯಿಲಿ ಐಟಮ್ಸ್ ತಿಂದಾಗ ಮಾತ್ರ ಆಯಿಲ್ ತಗಲ್ದಾಗ ಅದು ಬರುತ್ತೆ, ಇಲ್ಲ ಅಂದರೆ ಏನಿಲ್ಲ. ಸೊ ಇವತ್ತೇನು ಆಯಿಲಿ ಐಟಮ್ಸ್ ಇಲ್ವಲ್ಲ, ಇಡ್ಲಿ ಮತ್ತು ಚಟ್ನಿ ಅಷ್ಟೇ. ಸೊ ಇವಾಗ ಅಪ್ಲೈ ಮಾಡಿದ್ದೀನಿ, ಇಲ್ಲ ಅಂದರೆ ನಾನು ಯೂಶ್ವಲಿ ತಿಂಡಿ ಎಲ್ಲ ಆದಮೇಲೆ ಅಪ್ಲೈ ಮಾಡ್ತೀನಿ. Mama is ready, you can take bath. ತಿಂಡಿ ಕೂಡ ಆಯಿತು ಸ್ನೇಹಿತರೆ. ಸ್ವಲ್ಪ ಲೇಟ್ ಆಗಿಬಿಟ್ರಂತೂ ಹೊಟ್ಟೆ ಹಸಿ ಶುರು ಆಗ್ಬಿಟ್ಟು ನನಗೆ ಗ್ಯಾಸ್ ಫಾರ್ಮ್ ಶುರುವಾಗಿ ಸುಸ್ತಾಗೋಕ್ಕೆ ಶುರು ಆಗುತ್ತೆ. ಆಮೇಲೆ ತಿಂಡಿ ತಿಂದ್ಬಿಟ್ಟು ತಕ್ಷಣ ಎನರ್ಜಿನೂ ಬರೋದಿಲ್ಲ, ಸುಮಾರು ಹೊತ್ತು ಹಾಕಬೇಕು, ಆಮೇಲೆ ಎನರ್ಜಿ ಬರುತ್ತೆ. ಸೊ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಅಂದ ತಕ್ಷಣವೇ ತಿಂದ್ಬಿಡಬೇಕು. ಅದಕ್ಕೆ ಕೆಲವೊಂದು ಸಾರಿ ಏನು ಮಾಡ್ತೀನಿ, ವಾರದ ದಿನ ಮಾತ್ರ ಮನೇನ ಬೆಳಿಗ್ಗೆನೇ ಗುಡಿಸಿ ಒರೆಸ್ಬಿಡ್ತೀನಿ. ವಾರ ಇಲ್ಲ ಅಂದರೆ ತಿಂಡಿ ಎಲ್ಲ ಆದಮೇಲೆ ನಿಧಾನಕ್ಕೆ ಮನೆ ಒರೆಸ್ಕೊಳ್ತೀನಿ. ಈಗ ಅಡುಗೆಗೇನು ರೆಡಿ ಮಾಡೋದಿಲ್ಲ, ಆಮೇಲೆ ಮಾಡ್ತೀನಿ. ಅದಕ್ಕಿನ್ನ ಟೈಮ್ ಇದೆ. ಇವಾಗೆಲ್ಲರೂ ತಿಂಡಿ ತಿಂದಿರ್ತಾರಲ್ವ, 2 o'clock ಮುಂಚೆ ಅಂತೂ ಯಾರೂ ಊಟ ಮಾಡೋದಿಲ್ಲ. ಸೊ ಬೇರೆ ಬೇರೆ ಕೆಲಸಗಳಿದೆ, ಲೈಕ್ ಬೆಣ್ಣೆ ತೆಗಿಬೇಕು, ನೋಡಿದ್ರೆ ಫುಲ್ ಆಗಿಬಿಟ್ಟಿತ್ತು. ನನ್ನ ಡ್ರೆಸ್ಸು ಒಂದು ಸ್ಟಿಚಿಂಗ್ ಬಿಚ್ಚೋಗಿದೆ, ಅದನ್ನು ಹೊಲಿಬೇಕು. ರಾಜೇಶ್ ಹರ್ಬಲ್ ಆಯಿಲ್ ಆಗೋಗಿದೆ, ಅದನ್ನು ಮಾಡುವಂದರು, ಅದನ್ನು ಮಾಡಬೇಕು. ಇನ್ನು ಸದ್ಯಕ್ಕೆ 3 ಇದೆ. ಒಂದು ಹಸಿಟ್ಟು ಒಂದ್ರಿ ಆಡಬೇಕಿತ್ತು, ಬಟ್ ಇವಾಗ ಒಂದ್ರಿ ಮಾಡಿದ್ರೆ ಡ್ರೆಸ್ ಎಲ್ಲ ಮತ್ತೆ ಗಲೀಜಾಗುತ್ತೆ. ಸೊ ಅದು ಮತ್ತೆ ನಾಳೆ ಬೆಳಿಗ್ಗೆಗೆ, ಅದು ಬಿಟ್ಟರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದು. ಇಷ್ಟು ಸ್ನೇಹಿತರೆ. ಬೆಣ್ಣೆ ಮಾಡಬೇಕಿತ್ತು, ಆದರೆ ಮಧ್ಯಾಹ್ನಕ್ಕೆ ಈಗ ರೆಡಿನೂ ಮಾಡಲ್ಲ ಅಂತ ಹೇಳಿದೆ. ಇದನ್ನು ಒಂದು ಸಾರಿ ವಾಶ್ ಮಾಡಿ ಸ್ವಲ್ಪ ಆರೋದು ಹಾಕಿಟ್ಬಿಟ್ರೆ ಮಧ್ಯಾಹ್ನದ ತನಕ ಆರುತ್ತೆ, ಇಲ್ಲಾಂದರೆ ಇದನ್ನು ಮತ್ತೆ ಒರೆಸ್ಬೇಕಾಗುತ್ತೆ ಬಟ್ಟೆ ತೊಗೊಂಡು. ಸೊ ಮಾಡೋಣ, ಇಟ್ಬಿಡೋಣ ಅಂದ್ಬಿಟ್ಟು ಬಂದೆ. ನೋಡ್ರಪ್ಪ, ನಮ್ಮ ಸಾನುಗೆ ಆಗಲೇ ಕೈ ನೋವು ಬಂದ್ಬಿಡ್ತು. ಈ ಥರ ಸಾನುಗೆ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಆಯಿಲ್ ಅವಳಿಗೆ ನಾನು 2 or 3 days ಕೂದಲಲ್ಲಿ ಬಿಟ್ಟು ಆಮೇಲೆ ಹೆಡ್ ಬಾತ್ ಮಾಡೋದು. ಹೆಡ್ ಬಾತ್ ಮಾಡಿದ್ರು ಕೂಡ ಅಷ್ಟೇ,
ಈಗ ಸ್ಯಾಟರ್ಡೆ ಹೆಡ್ ಬಾತ್ ಮಾಡ್ತಾಳೆ ಅಂದ್ಕೊಳ್ಳಿ, ಟ್ಯೂಸ್ಡೇ ತನಕ ನಾನು ಅವಳಿಗೆ ಆಯಿಲ್ ಅಪ್ಲೈ ಮಾಡೋದಿಲ್ಲ. ಅದಾದಮೇಲೆ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಅಪ್ಲೈ ಮಾಡಿಬಿಟ್ಟು ಮತ್ತೆ ಸ್ಯಾಟರ್ಡೆ ಹೆಡ್ ಬಾತ್ ಮಾಡ್ತಾಳೆ. ಜಾಸ್ತಿ ದಿನ ಬಿಟ್ಟರು ಅವಳಿಗೆ ಡ್ಯಾಂಡ್ರಫ್ ಆಗುತ್ತೆ. ಆಯಿಲ್ ಹಾಕದೇ ಜಾಸ್ತಿ ದಿನ ಬಿಟ್ಟರು ಡ್ಯಾಂಡ್ರಫ್ ಆಗುತ್ತೆ. ಹಾಗಾಗಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟು, ಅಥವಾ ಅವಳಿಗೆ ತುಂಬ ಬೇಗ ಡ್ಯಾಂಡ್ರಫ್ ಆಗುತ್ತೆ. ಹೇಳಿದ್ನಲ್ಲ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇದೆ ಅಂತ ಹೇಳಿಬಿಟ್ಟು, ಅಂದರೆ ನನ್ನ ಡ್ರೆಸ್ದು ಒಂದು ಸ್ವಲ್ಪ ಸ್ಟಿಚಿಂಗ್ ಬಿಚ್ಚೋಗಿದೆ. ನೆಕ್ಸ್ಟ್ ಒಂದು ಸಾನೋದು ಪ್ಯಾಂಟ್, ಪಾಪ ಹೊಸ ಪ್ಯಾಂಟ್ ಅದು ಬಿದ್ದು ಗಾಯ ಮಾಡಿಕೊಂಡು ಅಲ್ಲಿ ತರ್ಚ್ಕೊಳ್ತಲ್ವ, ಆವಾಗ ಅಲ್ಲಿ ಹರಿದೋಗಿದೆ. ಸೊ ನನಗೆ ಮಮ್ಮ ಇದು ಬೇಕು ಮಮ್ಮ, ರಿಪೇರ್ ಮಾಡಿಬಿಡು ಮಮ್ಮ ಅಂತಿದ್ಲು. ಸೊ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ವಿಲ್ ಟ್ರೈ. ಈ ಥರದ್ದು ಸಣ್ಣ ಪುಟ್ಟದ್ದಿದೆ. ಒಂದು ಪ್ಯಾಂಟು, ನಂದು ನೈಟ್ ವೇರ್ ನೀವು ಕೇಳ್ತಾ ಇದ್ರಿ ಎಲ್ಲಕ್ಕ ತೊಗೊಂಡಿದ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ನಾನು ಬರ್ತಡೇ ದಿನ ಒಂದು ರೆಡ್ ಸೆಟ್ ಹಾಕಿದ್ದೆ. ಆ್ಯಂಡ್ ಅದಾದಮೇಲೆ ಒಂದು ಗ್ರೀನ್, ಆಕ್ವಾ ಗ್ರೀನ್ ಅನ್ಬೋದು, ಆಕ್ವಾ ಗ್ರೀನ್ ಕಲರ್ದು ಒಂದು ಸೆಟ್ ಹಾಕಿದ್ದೆ. ಅದೆಲ್ಲ ಎಲ್ಲಿ ತೊಗೊಂಡಿದ್ದು ಅಂದ್ಬಿಟ್ಟು ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಆ ವಿಡಿಯೋಲಿ ಡ್ರೆಸ್ನ ಪ್ರಾಡಕ್ಟ್ನ ಲಿಂಕ್ಗಳಿದೆ, ನೀವು ಅಲ್ಲಿಂದ ಚೆಕ್ ಮಾಡ್ಬೋದು. ಅದು ಒಂದು ಉದ್ದ ಇದೆ, ಒಂದು ಜಾಗರ್ಸ್ ತೊಗೊಂಡಿದ್ದೆ, ಒಂದು ನಾರ್ಮಲ್ ಪ್ಯಾಂಟ್ ತೊಗೊಂಡಿದ್ದೆ ಪೈಜಾಮಾ ಥರ. ಅದು ಉದ್ದ ಇದೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ ತುಂಡ ಮಾಡೋಣ ಅಂತ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. 6 inches ನಾನು ಕೂತ್ಕೊಳ್ಳೋಕೆ ಮುಂಚೆನೇ ಸಾನು ಅಲ್ಲಿ ನೀವು ಹಾಲಲ್ಲಿ ಕೂತ್ಕೊಂಡಿದ್ದಾಗ ನೋಡ್ಬೋದಿತ್ತು, ಅಲ್ಲೇನೋ ಬರಿತಾ ಇದ್ಲು ಈ ಬಟ್ಟೆ ಮೇಲೆ. ಏನಂದರೆ ಇದು ಅಮ್ಮ ಕೊಟ್ಟಿರೋ ಕ್ಲಾತಲ್ಲಿ ಹೊಲಿದಿರೋ ಅಂಥ ಬ್ಯಾಗ್ಸು, ಕ್ಯಾರಿ ಬ್ಯಾಗ್ಸು. ಅದು ಪ್ಲೇನ್ ಇದೆ, ಏನಾದರೂ ಡಿಸೈನ್ ಮಾಡು ಅಂದ್ಬಿಟ್ಟು ಸಾನುಗೆ ಹೇಳಿದರು. ಸೊ ಸಾನುಗಂದರೆ ಪೇಂಟಿಂಗ್ ಇಷ್ಟ ಅಲ್ವಾ ಅಂದ್ಬಿಟ್ಟು ಅವರು ಕೊಟ್ಟಿರೋದು. ಸೊ ಸಾನು ಮಾಡಮ್ಮ ಏನಾದರೂ ಅಂದರೆ, ನಾನು ಅಜ್ಜಿದು ಅಮ್ಮಮ್ಮಂದು ಹೆಸರು ಬರಿತೀನಿ ಅಂದ್ಬಿಟ್ಟು ಹೆಸರು ಬರೆದಿದ್ದಾಳೆ. ಸೊ ಅದಕ್ಕೆ ಪೇಂಟ್ ಮಾಡೋದಕ್ಕೆ ಅವಳಿಗೆ ಎಕ್ಸಾಕ್ಟ್ಲಿ ಗೊತ್ತಾಗೋದಿಲ್ಲ, ಸ್ಟ್ರೇಟ್ ಬರಬೇಕು, ಆ ಕಡೆ ಕಡೆ ಹೋಗುತ್ತೆ. ಅದಕ್ಕೆ ಡಾಟ್ಸ್ ಮಾಡು ಅಂತ ಹೇಳಿಬಿಟ್ಟು ಫ್ಯಾಬ್ರಿಕ್ ಪೇಂಟನ್ನು ತಂದು ಕೊಟ್ಟಿದ್ದೀನಿ. ಆ್ಯಂಡ್ ಇಯರ್ ಬಡ್ ಬರುತ್ತಲ್ವ, ಆ ಇಯರ್ ಬಡ್ಡಲ್ಲಿ ನಾನು ಡಾಟ್ಸ್ ಇಡಿಸ್ತಾ ಇದ್ದೀನಿ. ಸೊ ಅಮ್ಮಮ್ಮನ ಹೆಸರು ಬರೆದಿದ್ದಾಳೆ, ಶೋಭಾ ಅಂತ ಹೇಳ್ಬಿಟ್ಟು. ಇದೇ ಫಸ್ಟ್ ನಮ್ಮಮ್ಮ 4 ಬ್ಯಾಗ್ ಕೊಟ್ಟಿದ್ದಾರೆ, ಫಸ್ಟ್ ಇವತ್ತು ಶುರು ಮಾಡಿದ್ದಾಳೆ. ಸೊ ಅದ್ರ ಮೇಲೆ ಇಬ್ಬರು ಒಂದು ಸ್ವಲ್ಪ ತೋರಿಸ್ಕೊಡ್ತಾ ಇದ್ದೀನಿ ಅವಳಿಗೆ, ಆಮೇಲೆ ಅವಳು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ. ಈ ಥರ ಬ್ಯಾಗ್ ಮೇಲೆ ಡಿಸೈನ್ಸ್ ನಾನು ಮದುವೆ ಮುಂಚೆ ಮಾಡಿದ್ದೆ. ಅದಕ್ಕೆ ಅಮ್ಮ ನೋಡಿ ನಿಮ್ಮಮ್ಮ ಇದ್ದಾಗ ಮಾಡಿಕೊಟ್ಟಿದ್ಲು, ಈಗ ನೀನು ಮಾಡಿಕೊಡು ಅಂತ ಹೇಳಿಬಿಟ್ಟು ಕೊಟ್ಟು ಹೋಗಿದ್ರು. ಅವಳಿಗೆ ಹೇಗಿದ್ರು ಇಷ್ಟ ಅಲ್ವಾ ಅಂದ್ಬಿಟ್ಟು ನಾನು ಫ್ಯಾಬ್ರಿಕ್ ಪೇಂಟ್ ತೆಗೆಸ್ಕೊಟ್ಟಿದ್ದೀನಿ. ಅಂದರೆ ಅದು ಫ್ಯಾಬ್ರಿಕ್ ಮೇಲೆ ಬಿಡೋದು ಅಥವಾ ಯೂಸ್ ಮಾಡೋದು, ಅದು ವಾಶ್ ಮಾಡಿದ್ರು ಕೂಡ ಹೋಗೋದಿಲ್ಲ ವಾಟರ್ ಪೇಂಟ್ ಥರ. ಬಟ್ ಬ್ರಷ್ ಮಾಡಿದ್ರೆ ಹೊರಟೋಗುತ್ತೆ, ಬಟ್ ಕೇರ್ಫುಲ್ಲಾಗಿ ನಾವು ಕುಕ್ಕಿ ಅದನ್ನು ವಾಶ್ ಮಾಡ್ಬೋದು. ಇಷ್ಟು ಮಾಡೋ ಅಷ್ಟೊತ್ತಿಗೆ ಸ್ನೇಹಿತರೆ ಮಧ್ಯಾಹ್ನ ಅಡುಗೆ ಮಾಡೋ ಟೈಮ್ ಆಗೋಯ್ತು. ಅಂದರೆ ಟೈಲರಿಂಗ್ ಸ್ಟಿಚಿಂಗಿಗೆ ನನಗೆ ತುಂಬಾ ಟೈಮ್ ಹಿಡಿಸ್ತು, ಅದು ಸ್ವಲ್ಪ ಮಡಚಿ ಹೊಲಿಯೋದು. ಅದಾದಮೇಲೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಆಯಿತು. ಸಾನಿಗೆ ನೇಲ್ ಕಟ್ ಮಾಡಬೇಕಿತ್ತು, ಹೇರ್ ಆಯಿಲ್ ಅಪ್ಲೈ ಮಾಡೋದು, ಪೇಂಟ್ ಹೇಳ್ಕೊಡೋದು, ಅದೆಲ್ಲ ಟೈಮ್ ಹಿಡಿಸ್ತು. ಅದಕ್ಕೆ ನಾನು ಏನೆಲ್ಲ ಮಾಡಬೇಕು ಅಂತಿದ್ನೋ ಅದನ್ನು ಅಡುಗೆ ಎಲ್ಲ ಆದಮೇಲೆ, ಊಟ ಆದಮೇಲೆ ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ಸಾನಿಗೆ ಕಟಿಂಗ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಸಾನಿಗೆ ಕಟಿಂಗ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಅಂದರೆ ನಾನು ಇವಳಿಗೆ ಕೊಟ್ಬಿಟ್ಟು ನಾನು ಬೇರೆ ಏನಾದರೂ ಕೆಲಸ ಮಾಡಿಕೊಂಡ್ರೆ ಅದೆಲ್ಲ ಆಗೋ ತನಕ ಇದು ಮಾಡಿ ಕೊಡ್ತಾಳೆ. ಬೇಗ ಅಂತ ಮಾಡೋದಿಲ್ಲ, ಫಾಸ್ಟ್ ಅಂತ ಮಾಡೋದಿಲ್ಲ, ಬಟ್ ಮಾಡ್ತಾಳೆ. ಅವ್ಳಿಗೆ ಇಷ್ಟ ಅಲ್ವಾ ಅಂದ್ಬಿಟ್ಟು ಒಂದು ಟೈಮ್ ಪಾಸ್ಗೆ ಕೊಟ್ಟಿದ್ದೀನಿ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದ್ರ ಒಂದು ಪಾಯಿಂಟ್ ಇಷ್ಟ ಆಗಿದ್ರು ಕೂಡ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ನನ್ನ ಮುಂದಿನ ಬ್ಲಾಗಲ್ಲಿ. ಬಾಯ್ ಬಾಯ್ ಸ್ನೇಹಿತರೆ. ಕಟಿಂಗ್ ಕೆಲಸ ಎಲ್ಲ ಆದಮೇಲೆ ಸಾನು ಫ್ರೆಂಡ್ ಬಂದಿರೋದ್ರಿಂದ ಆಟಾಡೋದಕ್ಕೆ ಹೋಗ್ತಾಳೆ. ನೆನ್ನೆ ಎಲ್ಲ ಪಾಪ ಯಾರೂ ಬಂದಿರಲಿಲ್ಲ, ಇವತ್ತು ಕರೆದ್ಬಿಟ್ಟು ಬಂದಿದ್ಲು ಆಗಲೇ, ಇವಾಗ ಬಂದಿದ್ದಾಳೆ. ಸೊ ಅವಳು ಬರೋ ಅಷ್ಟೇ ಕಟಿಂಗ್ ಶುರು ಮಾಡಿಬಿಟ್ಟಿದ್ಲು. ಸರಿ ಕಟಿಂಗ್ ಅವಳಿಗೆ ಇಷ್ಟ ಅಲ್ವಾ, ಅದಕ್ಕೆ ನಾನು ಕಟಿಂಗ್ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾಳೆ.